ಈ ಮೋಟರ್ನ ವೈಂಡಿಂಗ್ ಚೆಕ್ ಮಾಡೋದು ಹೇಗೆ? ಈ ಟೇಬಲ್ ಫ್ಯಾನ್ ನಲ್ಲಿ ಬರ್ತಕ್ಕಂಥ ವೈಂಡಿಂಗ್ ಅನ್ನು ಚೆಕ್ ಮಾಡೋದು ಹೇಗೆ? ಈ ಹೀಟರ್ ಚೆನ್ನಾಗಿದೆಯಾ ಅಥವಾ ಇಲ್ವಾ ಇದನ್ನ ಚೆಕ್ ಮಾಡೋದು ಹೇಗೆ? ಈ ಒಂದು ಮಿಕ್ಸಿ ಒಳಗಡೆ ಇರ್ತಕ್ಕಂಥ ವೈಂಡಿಂಗ್ ಅನ್ನು ಚೆಕ್ ಮಾಡೋದು ಹೇಗೆ? ಗೊತ್ತಾಗ್ತಿಲ್ಲ ಅಲ್ವಾ? ಸೊ ಇದಕ್ಕೆಲ್ಲ ಒಂದೇ ಪರಿಹಾರ ಅಂತ ಅಂದ್ರೆ ಅದು ಮಲ್ಟಿಮೀಟರ್. ಹಾಗಾದ್ರೆ ನಾವು ಮಲ್ಟಿಮೀಟರ್ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ಈ ಒಂದು ಮಲ್ಟಿಮೀಟರ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂತಾವ. ಸ್ನೇಹಿತರೆ, ಮಲ್ಟಿಮೀಟರ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ 3 ರಿಂದ 4 ಮೀಟರ್ಸ್ ಗಳನ್ನ ಸೇರಿ ಮಾಡಿರ್ತಕ್ಕಂಥ ಮೀಟ್ರೇ ಮಲ್ಟಿಮೀಟರ್. ಉದಾಹರಣೆಗೆ ಆಂಪ್ಸ್ ಮೀಟರ್, ವೋಲ್ಟ್ ಮೀಟರ್ ಹಾಗೂ ಕಂಟಿನ್ಯೂಟಿ ಟೆಸ್ಟರ್, ಹೀಗೆ ಈ 3 ಮೀಟರ್ಸ್ ಗಳನ್ನ ಸೇರಿ ಮಾಡಿರ್ತಕ್ಕಂಥ ಮೀಟ್ರೇ ಮಲ್ಟಿಮೀಟರ್ ಸ್ನೇಹಿತರೆ. ಮಲ್ಟಿಮೀಟರ್ ನಲ್ಲಿ 2 ತರ ಮಲ್ಟಿಮೀಟರ್ ಬರ್ತದೆ, ಒಂದು ಡಿಜಿಟಲ್, ಒಂದು ಅನಲಾಗ್. ನನ್ನ ಹತ್ರ ಅನಲಾಗ್ ಮಲ್ಟಿಮೀಟರ್ ಇದೆ. ಇದರಲ್ಲಿ 2 ಟರ್ಮಿನಲ್ ಬರ್ತದೆ, ಒಂದು ರೆಡ್ ಅಂಡ್ ಬ್ಲಾಕ್. ಬ್ಲಾಕ್ ಯಾವತ್ತು ನಾವು ಮೈನಸ್ಗೆ ಕೊಡ್ತೀವಿ, ಇದನ್ನ ನಾವು ಕಾಮನ್ ಟರ್ಮಿನಲ್ ಅಂತ ಕರಿತೀವಿ. ಹಾಗೆ ರೆಡ್ ಟರ್ಮಿನಲ್ ಅನ್ನ ನಾವು ಚೆಕಿಂಗ್ ಟರ್ಮಿನಲ್ ಅಂತ ಕರಿತೀವಿ. ಇದು ಯಾವತ್ತು ಪಾಸಿಟಿವ್ ಅಲ್ಲಿ ಇರ್ತದೆ. ನಮಗೆ ಇದನ್ನು ಆಪ್ಷನಲ್ ಟರ್ಮಿನಲ್ ಅಂತ ಕರಿತೀವಿ. ಅಂದರೆ ನಮಗೆ ಬೇಕಾದ ಆಪ್ಷನ್ ಅಲ್ಲಿ ಇದನ್ನು ಸೆಟ್ ಮಾಡಿ ನಾವು ಚೆಕ್ ಮಾಡಲಾಗ್ತದೆ. ಉದಾಹರಣೆಗೆ ವೋಲ್ಟೇಜ್, ಆಂಪ್ಸ್ ಮತ್ತು ಕಂಟಿನ್ಯೂಟಿ ಟೆಸ್ಟರ್ ಆಗಿ ಯೂಸ್ ಮಾಡ್ತೀವಿ. ಹಾಗಾದರೆ ಬನ್ನಿ ಈ ಒಂದು ಮಲ್ಟಿಮೀಟರ್ನಲ್ಲಿ ಹೇಗೆಲ್ಲ ಚೆಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮಲ್ಟಿಮೀಟರ್ನಲ್ಲಿ ನಾವು ಯಾವತ್ತು ನೆಗೆಟಿವನ್ನು ನೋಡ್ಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳಿದೆ. ಸೊ ಮೊದಲನೇದಾಗಿ ಕಾಣ್ತಕ್ಕಂಥದ್ದು ನೆಗೆಟಿವ್. ಇದಕ್ಕೆ ನಾವು ಬ್ಲಾಕ್ ಟರ್ಮಿನಲನ್ನು ಜೋಡಿಸ್ತೀವಿ. ಇದನ್ನು ನಾವು ಕಾಮನ್ ಟರ್ಮಿನಲ್ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಇವುಗಳನ್ನು ನಾವು ಆಪ್ಷನಲ್ ಟರ್ಮಿನಲ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಬರ್ತಕ್ಕಂಥ ಆಪ್ಷನಲ್ ಟರ್ಮಿನಲ್ಗೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಮೊದಲನೇದಾಗಿ ನೋಡೋದಾದರೆ ಕಂಟಿನ್ಯೂಟಿ ಟೆಸ್ಟರ್. ನೋಡಿ, ಇದನ್ನು ನಾವು ಕಂಟಿನ್ಯೂಟಿ ಟೆಸ್ಟರ್ಗೆ ಇಡ್ತೀವಿ. ನಮ್ಮ ಒಂದು ಅನಲಾಗ್ ಮೀಟರ್ನ ಎರಡನ್ನು ಜೋಡಿಸಿದಾಗ ನಮಗೆ ಕಂಟಿನ್ಯೂಟಿ ತೋರಿಸುತ್ತೆ. ಇದನ್ನು ನಾವು ಕಂಟಿನ್ಯೂಟಿ ಅಂತ ಕರಿತೀವಿ. ಸೊ ಚಿತ್ರದಲ್ಲಿ ಕಾಣಿಸ್ತಾ ರೀತಿಯಲ್ಲಿ ಯಾವುದಾದ್ರೂ ಒಂದು ಕಾಯಿಲಿನ ಮೊದಲನೇ ತುದಿ ಮತ್ತು ಕೊನೆಯ ತುದಿಯನ್ನು ಹಿಡಿದಾಗ ನಮಗೆ ಈ ರೀತಿ ಬಂದರೆ ಅದನ್ನು ನಾವು ಕಂಟಿನ್ಯೂಟಿ ಆಗಿದೆ ಅಥವಾ ಒಂದು ಸರ್ಕ್ಯೂಟ್ ಫಾರ್ಮ್ ಆಗಿದೆ ಅಂತ. ಅಂದರೆ ಇದರಲ್ಲಿ ಈ ಸರ್ಕ್ಯೂಟ್ನಲ್ಲಿ ಎಲ್ಲೂ ಕೂಡ ಬೇರ್ಪಡಿಸಿಲ್ಲ ಅನ್ನೋದನ್ನು ನಾವು ಕಂಟಿನ್ಯೂಟಿ ಟೆಸ್ಟರ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆಯೇ ನಮ್ಮಲ್ಲಿ ಈ ಒಂದು ಡಿ ಸಿ ಆಪ್ಷನ್ ಇದೆ, ಅಥವಾ ನಮ್ಮಲ್ಲಿ ಸಣ್ಣ ಪುಟ್ಟ ಡಿ ಸಿ ಕೆಪಾಸಿಟರ್ಸ್ಗಳ ಆಂಪಿಯರ್ಗಳನ್ನು ಕಂಡುಹಿಡಿಬೇಕಾದ್ರೆ ಇವುಗಳನ್ನು ಡಿ ಸಿಗೆ ಯೂಸ್ ಮಾಡ್ತೀವಿ. ಅದನ್ನು ನೋಡಿ ಡಿ ಸಿ ಮಿಲಿ ಆಂಪಿಯರ್ ಅಂತ ಕರಿತೀವಿ. ಇದು ನಮಗೆ 250 ಮತ್ತು 10 ಮತ್ತು 0.25 ಆಂಪ್ಸ್ಗಳ ಮುಖಾಂತರದಲ್ಲಿ ನಮಗೆ ಈ ಒಂದು ಸಣ್ಣ ಸಣ್ಣ ಕೆಪಾಸಿಟರ್ಸ್ಗಳ ಮುಖಾಂತರ ನಾವು ಇದನ್ನು ಡಿ ಸಿ ಆಂಪಿಯರ್ ನೋಡ್ಬೋದಾಗಿರ್ತದೆ. ಹಾಗೆ ನಾವು ಡಿ ಸಿ ವೋಲ್ಟೇಜ್ಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ಡಿ ಸಿ ವೋಲ್ಟೇಜ್ಗಳಲ್ಲಿ ನೀವು 10 ವೋಲ್ಟೇಜ್ ಇರ್ತಕ್ಕಂಥ ಒಂದು ಬ್ಯಾಟ್ರಿಯನ್ನು ಚೆಕ್ ಮಾಡ್ಬೋದು. ಹಾಗೆ 50 ಇರ್ತಕ್ಕಂಥ ಬ್ಯಾಟ್ರಿಯನ್ನು ಚೆಕ್ ಮಾಡ್ಬೋದು, 250 ಬ್ಯಾಟ್ರಿ ಇರ್ತಕ್ಕಂಥ ಚೆಕ್ ಮಾಡ್ಬೋದು, ಅಥವಾ 1000 ವೋಲ್ಟೇಜ್ ಇರ್ತಕ್ಕಂಥ ಒಂದು ಬ್ಯಾಟ್ರಿಯನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. ನನ್ನ ಹತ್ರ ಒಂದು ಸಣ್ಣ ಶೆಲ್ ಇದೆ. ಈ ಒಂದು ಶೆಲ್ಲಿನ ವೋಲ್ಟೇಜ್ ಬಂದು ನಿಮಗೆ 1.5 ವೋಲ್ಟೇಜ್ ಇದೆ. ನೀವು ಇಲ್ಲಿ ಗಮನಿಸ್ಬೋದು 1.5 ವೋಲ್ಟೇಜ್ ಇದೆ. ಇದನ್ನು ನಾನು ನೋಡಿ, ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇದೆ. ಸೊ ಇಲ್ಲಿ ಕಾಣ್ತದೆ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಪಾಸಿಟಿವ್ ಟರ್ಮಿನಲ್ ಇದೆ. ಇದನ್ನು ನೆಗೆಟಿವ್ ಟರ್ಮಿನಲ್ ಅಂತ ಕರಿತೀವಿ. ನೆಗೆಟಿವ್ಗೆ ನಾನು ಬ್ಲ್ಯಾಕನ್ನು ಹಿಡಿತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಪಾಸಿಟಿವ್ ಟರ್ಮಿನಲ್ಗೆ ನಮಗೆ ರೆಡ್ಡನ್ನು ಹಿಡಿತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಮಗೆ ಇದರ 1.5 ವೋಲ್ಟೇಜ್ ಇದು ತೋರಿಸ್ತಾ ಇದೆ. ಗೊತ್ತಾಗ್ತಿದೆ ಸ್ನೇಹಿತರೆ. ಇದನ್ನು ನಾವು ಡಿ ಸಿ ವೋಲ್ಟೇಜ್ ಆಗಿ ಚೆಕ್ ಮಾಡ್ತಿದ್ದೀವಿ ಸ್ನೇಹಿತರೆ. ಇದು ಡಿ ಸಿ ವೋಲ್ಟೇಜನ್ನು ಹೊಂದಿದೆ. ಇದನ್ನು ನಾವು ಶೆಲ್ ಅಂತ ಕರಿತಾ ಇದ್ದೀವಿ. ಇದನ್ನು ನಾವು ಚೆಕ್ ಮಾಡಿದ್ದೀವಿ ಸ್ನೇಹಿತರೆ. ಹಾಗೆಯೇ ನಾವು ಎ ಸಿ ವೋಲ್ಟೇಜನ್ನು ಚೆಕ್ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಪ್ಲಗ್ಗಿಗೆ ಹಾಕಿ ನಾವು ಹೆಚ್ಚಿನ ರೀತಿ, ಅಂದರೆ ನಾವು ಯಾವ ಒಂದು ವೋಲ್ಟೇಜನ್ನು ಚೆಕ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಇಟ್ಕೋಬೇಕು. ನಮ್ಮ ಮನೆಯಲ್ಲಿರ್ತಕ್ಕಂಥ ವೋಲ್ಟೇಜ್ ಬಂದು 240 ಆಗಿರ್ತದೆ. ಸೊ ಹಾಗಾಗಿ ನಾವು 500ಕ್ಕೆ ಹಾಕಬೇಕು. 250ಕ್ಕೆ ಯಾವುದೇ ಕಾರಣಕ್ಕೂ, ಆದರೆ ಕಡಿಮೆ ವೋಲ್ಟೇಜಿಗೆ ಹಾಕಿದರೆ ನಮ್ಮ ಒಂದು ಎಕ್ವಿಪ್ಮೆಂಟ್ ಸುಡ್ದಾಗ್ತದೆ. ಸೊ ಹಾಗಾಗಿ ಈ ಒಂದು ವೋಲ್ಟನ್ನು ನೀವು ಚೆಕ್ ಮಾಡಬೇಕಾದ್ರೆ ಹೈಯರ್ ರೇಂಜ್ ಆಫ್ ವೋಲ್ಟೇಜ್ಗೆ ನೀವು ಇದನ್ನು ಇಟ್ಕೋಬೇಕಾಗಿ ಸ್ನೇಹಿತರೆ. ಹೀಗೆ ಇವುಗಳಲ್ಲಿ ಆಪ್ಷನ್ಸ್ಗಳನ್ನು ನಾವು ನೋಡಿದ್ದೀವಿ. ಇದನ್ನು ನಾವು ಚೇಂಜ್ ಮಾಡೋದ್ರ ಮೂಲಕ ನಮ್ಮ ಒಂದು ಮಲ್ಟಿಮೀಟರನ್ನು ಹೀಗೆ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಹಾಗಾದರೆ ಕಂಟಿನ್ಯೂಟಿ ಟೆಸ್ಟ್ ಮಾಡೋದು ಹೇಗೆ? ನಾನು
ಹಿಂದೆ ಹೇಳಿದಾಗೆ ನೋಡಿ, ಇದನ್ನು ನಾವು ಕಂಟಿನ್ಯೂಟಿ ಅಂತ ಕರಿತಾ ಇದ್ದೀವಿ. ಕಂಟಿನ್ಯೂಟಿ ಟೆಸ್ಟರಿಗೆ ನಾನು ರೆಡ್ಡನ್ನು ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು ಸಣ್ಣ ವೈರ್ ಇದೆ. ಸಣ್ಣ ವೈರಿನ ಒಂದು ಮೊದಲನೇ ತುದಿ ನೋಡಿ, ಇಲ್ಲಿ ಕಾಣ್ತದೆ, ಮೊದಲನೇ ತುದಿ ಇದೆ ಮತ್ತು ಕೊನೆಯ ತುದಿ ಇದೆ. ಮೊದಲನೇ ತುದಿ ಮತ್ತು ಕೊನೆಯ ತುದಿಯನ್ನು ಹಿಡಿದಾಗ ನಮಗೆ ಕಂಟಿನ್ಯೂಟಿಯಾಗಿ ತೋರಿಸ್ತದೆ. ಅಂದರೆ ಇದ್ರ ಒಳಗಡೆ ಎಲ್ಲೂ ವೈರ್ಗಳು ಕಟ್ಟಾಗಿಲ್ಲ. ಸೊ ಇದ್ರ ಮಧ್ಯದಲ್ಲಿ ಎಲ್ಲೂ ಸಂಪರ್ಕ ಕಡಿತವಾಗಿಲ್ಲ. ಸೊ ಹಾಗಾಗಿ ಇದು ನಮಗೆ ಮಲ್ಟಿಮೀಟ್ರ್ನೊಳಗೆ ನಮಗೆ ಕಂಟಿನ್ಯೂಟಿ ಟೆಸ್ಟರ್ ಪಾಸ್ ಆಗಿದೆ ಸ್ನೇಹಿತರೆ. ಹಾಗೆ ನನ್ನ ಬಳಿ ಇನ್ನೊಂದು ಮೋಟ್ರ್ ಇದೆ. ಸೊ ಈ ಮೋಟ್ರ್ನಲ್ಲಿ 2 ರೀತಿಯಾದ ವೈಂಡಿಂಗ್ಸ್ಗಳು ಬರ್ತದೆ. ಸೊ ನೀವು ಮೋಟ್ರ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಟ್ರೈನಿಂಗ್ ಸೆಂಟರ್ಗೆ ಬಂದು ಮೋಟ್ರ್ಗಳ ಬಗ್ಗೆ ಮಾಹಿತಿಯನ್ನು ಪಡಿಬೋದು ಸ್ನೇಹಿತರೆ. ಸೊ ನೋಡಿ, ನಮ್ಮಲ್ಲಿ ಇದರ ಒಂದು ಕಾಯಿಲಲ್ಲಿ ಅಥವಾ ಈ ಒಂದು ಕಲರ್ ಏನು ಕಾಣ್ತಾ ಇದೆ, ಇದನ್ನು ನಾವು ರನ್ನಿಂಗ್ ವೈಂಡಿಂಗ್ ಅಂತ ಕರಿತೇವೆ. ಈ ರನ್ನಿಂಗ್ ವೈಂಡಿಂಗನ್ನು ನಾವು ಈ ರೀತಿ ಕಂಟಿನ್ಯೂಟಿ ಟೆಸ್ಟ್, ಆ ಒಂದು ವೈಂಡಿಂಗ್ ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ನಾವು ಈ ಕಂಟಿನ್ಯೂಟಿ ಟೆಸ್ಟನ್ನು ನಾವು 2 ರನ್ನಿಂಗಿಗೆ ಹಿಡಿದಿದ್ದೀವಿ. ಸೊ ರನ್ನಿಂಗ್ ಕಾಯಿಲ್ಸಿಗೆ ಹಿಡಿದಾಗ ನಮಗೆ ಈ ಮೋಟ್ರ್ನಲ್ಲಿ ಕಂಟಿನ್ಯೂಟಿ ಟೆಸ್ಟ್ ಆಗ್ತಾ ಇದೆ ಸ್ನೇಹಿತರೆ. ನನ್ನ ಬಳಿ ಇನ್ನೊಂದು ಟೇಬಲ್ ಫ್ಯಾನ್ ಇದೆ. ಇದರ ಒಂದು ವೈಂಡಿಂಗ್ ಚೆಕ್ ಮಾಡೋಣ, ಅಂದರೆ ಕಂಟಿನ್ಯೂಟಿ ಮುಖಾಂತರ. ಮೊದಲನೇದಾಗಿ ನಾವು ಇಲ್ಲಿ ಯಾವುದೇ ಆಪ್ಷನ್ಸ್ಗಳನ್ನು ಆನ್ ಮಾಡಿರಬೇಕು. ಆನ್ ಮಾಡಿದ ನಂತರ ಮಾತ್ರ ನಾವು ಕಂಟಿನ್ಯೂಟಿಯನ್ನು ಟೆಸ್ಟ್ ಮಾಡ್ಬೋದು. ಸೊ ನೋಡಿ, ನಾವು ಇದನ್ನು ಪ್ಲಗ್ ಇದೆ ಅಲ್ವಾ, ಪ್ಲಗ್ಗೆ ನಾವು ಇಟ್ಕೊಂಡಿದ್ದೀವಿ. ಸೊ ನಮಗೆ ಯಾವುದೇ ಪ್ರಕ್ರಿಯೆ ಬರ್ತಾ ಇಲ್ಲ ಮಲ್ಟಿಮೀಟ್ರ್ನಲ್ಲಿ. ಸೊ ಹಾಗಾದರೆ ಈ ವೈಂಡಿಂಗ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಮಗೆ ಕಂಟಿನ್ಯೂಟಿ ತೋರಿಸ್ತಾ ಇಲ್ಲ. ಅಂದರೆ ವೈಂಡಿಂಗ್ನಲ್ಲಿ ಕಾಯಿಲ್ಗಳು ಸರಿಯಾಗಿ ಒಂದು ಮೊದಲನೇ ಟರ್ಮಿನಲಿಂದ ಕೊನೆಯ ಟರ್ಮಿನಲ್ಗೆ ಎಲ್ಲೋ ಮಧ್ಯದಲ್ಲಿ ಸಂಪರ್ಕವನ್ನು ಕಡಿತಗೊಂಡಿದೆ ಅಥವಾ ವೈಂಡಿಂಗ್ ಹೋಗಿರ್ಬೋದು. ಸೊ ಹಾಗಾಗಿ ನಮಗೆ ಇಲ್ಲಿ ಕಂಟಿನ್ಯೂಟಿ ಬರ್ತಾ ಇಲ್ಲ ಅಂತ ತಿಳ್ಕೊಬೋದು ಸ್ನೇಹಿತರೆ. ಹಾಗೆ ನನ್ನ ಬಳಿ ಇನ್ನೊಂದು ಆಪ್ಷನ್ ಇದೆ. ಅದೇನಪ್ಪ ಅಂತಂದರೆ ಹೀಟ್ರನ್ನು ಚೆಕ್ ಮಾಡೋದು ಹೇಗೆ ಅಂತ ಅಂದರೆ ನೋಡಿ, ನಾನು ಕೂಡ ಈ ಒಂದು ಮಲ್ಟಿಮೀಟರ್ ಸಹಾಯದಿಂದ ಹೀಟ್ರನ್ನು ಚೆಕ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನೋಡಿ ಸಂಪರ್ಕ ನಮಗೆ ಬರ್ತಾ ಇಲ್ಲ. ಸೊ ಅಂದರೆ ಈ ಒಂದು ಹೀಟರ್ನಲ್ಲಿ ಸಂಪರ್ಕವಿಲ್ಲ. ಸೊ ಅಂದರೆ ಇದು ಹೋಗಿದೆ. ಸೊ ಹಾಗಾಗಿ ಇದು ತೋರಿಸ್ತಾ ಇಲ್ಲ. ಚೆನ್ನಾಗಿದ್ದಿದ್ರೆ ಮಾತ್ರ ಇದು ಕಂಟಿನ್ಯೂಟಿಯಾಗಿ ತೋರಿಸ್ತಾ ಇತ್ತು. ಸೊ ಈ ಥರ ತೋರಿಸ್ತಾ ಇತ್ತು. ಈಗ ಅದರಲ್ಲಿ ತೋರಿಸ್ತಾ ಇಲ್ಲ ಪ್ಲಗ್ಗಲ್ಲಿ ಹಿಡಿದಾಗ. ಸೊ ಅದರಲ್ಲಿ ವೈರ್ ಫಾಲ್ಟ್ ಇರ್ಬೋದು ಅಥವಾ ಕಾಯಿಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಈ ಒಂದು ಬ್ಯಾಕ್ ಸೈಡಲ್ಲಿ ಬ್ಯಾಕ್ಲೈಟ್ ಪ್ರಾಬ್ಲಮ್ ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಇರ್ಬೋದು. ಅದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಹೀಟ್ರ್ ಹೆಂಗೆ ರಿಪೇರಿ ಮಾಡೋದು ಅನ್ನೋದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಸ್ನೇಹಿತರೆ, ಹಾಗಾದರೆ ಈ ಒಂದು ಮಲ್ಟಿಮೀಟ್ರ್ನಲ್ಲಿ ನಾವು DC ವೋಲ್ಟ್ ಚೆಕ್ ಮಾಡೋದು ಹೇಗೆ? ಮೊದಲೇ ಹೇಳಿದೆ ನಾನು DC ಆಪ್ಷನ್ ಎಲ್ಲಿದೆ ಅಂತ ಹೇಳಿ. ನೋಡಿ, ನಾನು ಈ ಒಂದು ರೆಡ್ ಆಪ್ಷನನ್ನು ನಾನು DC ವೋಲ್ಟೇಜ್ ಅಂತ ಇದೆ, DCV ಅಂತ ಅಂದರೆ ನಾವು DC ವೋಲ್ಟ್ ಅಂತ ಕರಿತೀವಿ. ನೋಡಿ, ಇದನ್ನು ನಾನು 50ಕ್ಕೆ ಇಡ್ತೀನಿ ಅಥವಾ 250 ಇಡ್ತೀನಿ ಮತ್ತು 1000 ವೋಲ್ಟೇಜಿಗೆ ಇಡ್ತೀನಿ. ನಮಗೆ ಈಗ ನನ್ನ ಹತ್ರ ಒಂದು ಕೇವಲ ಒಂದು ಸಣ್ಣ ಶೆಲ್ ಇದೆ. ಅದು ಬಂದು 1.5 ವೋಲ್ಟೇಜಿನ ಶೆಲ್ ಇದೆ. ನೀವಿಲ್ಲಿ ಗಮನಿಸ್ಬೋದು. ನೋಡಿ, ಈಗ 1.5 ನೋಡಿ 1.5 ವೋಲ್ಟ್ ಅಂತ ಕಾಣ್ತಾ ಇದೆ. ಸೊ ಈ ಒಂದು DC ಶೆಲ್ಲನ್ನು ನಾನು ಈ ಒಂದು ಮಲ್ಟಿಮೀಟ್ರ್ನಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ರೆಡ್ ಟರ್ಮಿನಲನ್ನು ನಾವು ಪಾಸಿಟಿವ್ಗೆ ಹಿಡಿತೀವಿ, ಬ್ಲ್ಯಾಕ್ ಟರ್ಮಿನಲನ್ನು ನಾವು ನೆಗೆಟಿವ್ಗೆ ಹಿಡಿತೀವಿ. ನೋಡಿ, ನಮಗೆ ವೋಲ್ಟೇಜ್ ತೋರಿಸುತ್ತೆ. ನೋಡಿ ವೋಲ್ಟೇಜ್ ತೋರಿಸ್ತಾ ಇದೆ ಅಲ್ವಾ. ಸೊ ನಮಗೆ ಇದು ಚೆನ್ನಾಗಿದೆ ಅಂತ ಹೇಳಿ ವೋಲ್ಟೇಜನ್ನು ತೋರಿಸ್ತಾ ಇದೆ ಸ್ನೇಹಿತರೆ. ಹೀಗೆ ನಾವು DC ವೋಲ್ಟೇಜನ್ನು ಚೆಕ್ ಮಾಡ್ತೀವಿ ಸ್ನೇಹಿತರೆ. ಮೂರನೇದಾಗಿ ನಾನು ಹೇಳಿರ್ತಕ್ಕಂಥ ಆಪ್ಷನ್ ಅಂತ ಅಂದರೆ AC ಕರೆಂಟ್ ವೋಲ್ಟೇಜನ್ನು ಕಂಡುಹಿಡಿಯೋದು ಹೇಗೆ? ಈ ಒಂದು ಅನಲಾಗ್ ಮೀಟ್ರ್ನಲ್ಲಿ ದಯವಿಟ್ಟು ಗಮನಿಸ್ರಿ. ಈ ಒಂದು AC ವೋಲ್ಟೇಜ್ ಚೆಕ್ ಮಾಡುವಾಗ ತುಂಬ ನೀವು ಕೇರ್ಫುಲ್ ಆಗಿರಬೇಕು. ಅಂದರೆ ನೀವು ಟರ್ಮಿನಲ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಟಚ್ ಮಾಡಬಾರ್ದು. ಯಾಕಂದರೆ AC ಕರೆಂಟ್ 240 ವೋಲ್ಟೇಜ್ ಇರೋದ್ರಿಂದ ನಮಗೆ ಇಲ್ಲಿ ವೋಲ್ಟೇಜನ್ನು ಚೆಕ್ ಮಾಡಲಿಕ್ಕೆ ಹೈಯರ್ ರೇಂಜ್ ವೋಲ್ಟೇಜಲ್ಲಿ ನಾವು ಇಟ್ಕೋಬೇಕಾಗಿರೋದ್ರಿಂದ ನೀವು ಈ ಒಂದು ಟರ್ಮಿನಲ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ನೋಡಿ, ಈ ಒಂದು ಏನು ಗ್ರಿಪ್ ಇದೆ, ಈ ಗ್ರಿಪ್ಪಿನ ಮೇಲೆ ನಿಮ್ಮ ಕೈ ಇರಬೇಕು. ನನ್ನ ಹತ್ರ ಈಗ ಫ್ಲೆಕ್ಸ್ ಬಾಕ್ಸ್ ಇದೆ. ಈ ಫ್ಲೆಕ್ಸ್ ಬಾಕ್ಸಲ್ಲಿ 240 ವೋಲ್ಟೇಜ್ ಬರ್ತಾ ಇದೆ. ಸೊ ಅದನ್ನು ನಾವು ಅನಲಾಗ್ ಮೀಟ್ರ್ನಲ್ಲಿ ನಮಗೆ AC ವೋಲ್ಟೇಜ್ ಅಂತ ಕಾಣ್ತಾ ಇದೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ACV ಅಂತ ಇದೆ. ಇದರಲ್ಲಿ ನಾನು ಹೈಯರ್ ರೇಂಜ್ 250ಗೆ ಇಡೋದಿಲ್ಲ. ಯಾಕಂದರೆ ನಮ್ಮದು 240 ಆಗಿರೋದ್ರಿಂದ 10 ವೋಲ್ಟೇಜ್ ವೇರಿಯೇಷನ್ಸ್ ಇರುತ್ತದೆ. ಅದಕ್ಕೆ ನಾವೇನು ಮಾಡಬೇಕು, 500 ವೋಲ್ಟೇಜಿಗೆ ಇಟ್ಟಿದ್ದೀನಿ. ನೀವು ಇಲ್ಲಿ ಗಮನಿಸ್ಬೋದು. ಹಾಗೆ ಇದರಲ್ಲಿ ನಮಗೆ ಫೇಸ್ ಮತ್ತು ನ್ಯೂಟ್ರಲ್ ನೀವು ಯಾವ್ದು ಬೇಕಾದರೂ ಇಡ್ಬೋದು. ಇದರಲ್ಲಿ ಇದು ಫೇಸ್ ಇರ್ಬೋದು ಅಥವಾ ಇದು ನ್ಯೂಟ್ರಲ್ ಇರ್ಬೋದು. ಸೊ ಹಾಗಾಗಿ ನಾನು ಹಿಡಿದಾಗ ನೋಡಿ ನಿಮಗೆ ವೋಲ್ಟೇಜನ್ನು ತೋರಿಸ್ತಾ ಇದೆ. ಇದು ನಮಗೆ ಮಧ್ಯಭಾಗದಲ್ಲಿ ಬರ್ತಾ ಇದೆ. ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ ಬಂದರೆ ನಮಗೆ 500 ವೋಲ್ಟೇಜ್ ಇರ್ತದೆ. ಸೊ 1000 ವೋಲ್ಟೇಜ್ ಇರ್ತದೆ. 1000ಗಳಲ್ಲಿ ಇನ್ ಬಿಟ್ವೀನ್ ಆಫ್ 500 ವೋಲ್ಟೇಜಿಗೆ ಇಟ್ಟಾಗ ಇನ್ ಬಿಟ್ವೀನ್ ಆಫ್ 500 ವೋಲ್ಟಲ್ಲಿ ನಿಮಗೆ ತೋರಿಸ್ತಾ ಇದೆ. ಸೊ ಇದು ನಮಗೆ 240 ವೋಲ್ಟೇಜ್ ಬರ್ತಾ ಇದ್ದೀವಿ ಸ್ನೇಹಿತರೆ. ಸೊ ಈ ರೀತಿ ನಾವು ಮಲ್ಟಿಮೀಟರ್ಸನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.